ಆಸಕ್ತಿಗಳಾಗಿರುವಂಥ ಎಲ್ಲ ಹಿರಿಯರು, ಸಂಶೋಧಕರೇ, ವಿದ್ವಾಂಸರೇ, ಸಾಹಿತಿಗಳೇ ಹಾಗೂ ವೇದಿಕೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಚೆನ್ನಪ್ಪ ಕಟ್ಟಿಯವರ ಅಭಿಮಾನಿಗಳೇ, ಸ್ನೇಹಿತರೇ, ಗುರುವರಿಯರೇ ಮತ್ತು ವಿದ್ಯಾರ್ಥಿಗಳೇ, ಕುಟುಂಬದ ಸದಸ್ಯರು, ಇವತ್ತು ಅತ್ಯಂತ ಸರಳರು, ಸಜ್ಜನರು ಆದಂತಹ, ತಮ್ಮ ಸ್ನೇಹಶೀಲತೆಯಿಂದ ಅಪಾರವಾದಂತಹ ಜನಪ್ರಿಯತೆಯನ್ನ, ಜನಪ್ರೀತಿಯನ್ನ, ವಿದ್ಯಾರ್ಥಿಗಳ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀ ಚೆನ್ನಪ್ಪ ಕಟ್ಟಿಯವರಿಗೆ ಸ್ನೇಹಪೂರ್ವಕವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ನಾನು ಕೋರುತ್ತೇನೆ. ಚೆನ್ನಪ್ಪ ಕಟ್ಟಿಯವರ ರೂಟ್ ಸಂಚು, ಬೇರು ಮತ್ತು ಚಿಗುರು ಕವನ ಸಂಕಲನದ ಒಂದು ಪರಿಚಯವನ್ನು ಮಾಡಿಕೊಳ್ಳುವಂತ ಅವಕಾಶ ಬಂದಾಗ ನನಗೆ ಚೆನ್ನಪ್ಪ ಕಟ್ಟಿಯವರ ವಿಶೇಷವಾದಂತಹ ಒಂದು ಪರಿಚಯ ಆದದ್ದು. ಅವರ ಕೆಲವು ಕಥೆಗಳನ್ನು ನಾನು ಓದಿದ್ದೆ. ಈಗ ಅವರ 70 ವರ್ಷದ ಈ ಒಂದು ಹುಟ್ಟುಹಬ್ಬ ಮತ್ತು ಎಲ್ಲ ಹಿರಿಯರಿಂದ ಅಭಿನಂದನೆಗಳು ಸಲ್ಲುವ ಸಂದರ್ಭದಲ್ಲಿ ಅವರ ಎಲ್ಲ ಕವನ ಸಂಕಲನಗಳನ್ನು ಮತ್ತೊಮ್ಮೆ ಓದುವ, ಆನಂದಿಸುವ, ಅದರ ಸವಿಯನ್ನು ಒಂದಿಷ್ಟು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ಸಂತೋಷಿಸ್ತೇನೆ. ಚೆನ್ನಪ್ಪ ಕಟ್ಟಿಯವರ ಈ ಒಂದು ಕಾವ್ಯಯಾನ 4 ದಶಕಗಳು, ಸುಮಾರು 80ರ ದಶಕದಿಂದ ಇವತ್ತಿನವರೆಗೆ 6 ಕವನ ಸಂಕಲನಗಳು ವಿಶೇಷವಾಗಿ ಬಂದಿವೆ. 80ರ ದಶಕದ ಆ ಕಾಲದ, ಆ ಯುಗಮಾನದ ಮಿಡಿತಗಳೊಂದಿಗೆ ಆರಂಭವಾದಂತಹ ಯುವ ಚೆನ್ನಪ್ಪನವರ ಕವಿತೆಯ ಯಾನ ಅತ್ಯಂತ ಪರಿಪಕ್ವವಾದಂತಹ ಒಂದು ದಾರ್ಶನಿಕ ಹಂತಕ್ಕೆ, ಒಂದು ಬದುಕಿನ ತಾತ್ವಿಕತೆಯನ್ನ ಹಿಡಿಯುವ ಹಂತಕ್ಕೆ ಇವತ್ತು ಬೆಳೆದು ಒಂದೊಂದು ಕವನ ಸಂಕಲನವೂ ಕೂಡ ಅಪಾರವಾದಂತಹ ಶ್ರೇಷ್ಠವಾದ ಕವಿತೆಗಳನ್ನ ತನ್ನೊಳಗೆ ಅಡಗಿಸಿಕೊಂಡು ಇವತ್ತು ಎಲ್ಲ ಸಂಕಲನಗಳನ್ನ, ಅದರ ಸವಿಯನ್ನ, ಅದರ ವಿಶೇಷತೆಯನ್ನ, ಅದರಲ್ಲಿರುವಂತಹ ಮಿಡಿತಗಳನ್ನ ನಮ್ಮ ಮುಂದೆ ತೆರೆದಿಡೋಕೆ ಸಮಯಾವಕಾಶ ಇಲ್ಲ. ಕೇವಲ ಅದರ ಒಂದು ಸಣ್ಣ ಝಲಕನ್ನಷ್ಟೇ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ. ಕಾವ್ಯದ ಸ್ವರೂಪ ಮತ್ತು ಭಾಷಾ ವೈಶಿಷ್ಟ್ಯತೆ ಮತ್ತು ಆ ಕವಿತೆಗಳ ವಿವಿಧ ಕಾಲಘಟ್ಟಗಳಲ್ಲಿ ಅದು ಹೇಗೆ ಪಡೆದಿದೆ, ಈ ಪ್ರಸ್ತುತ ತನ್ನ ಕಾಲದ ಸಮಾಜಕ್ಕೆ, ತನ್ನ ಒಳಗಿಗೆ ಮತ್ತು ತನ್ನ ಹೊರಗಿಗೆ ಒಂದು ಅಂತರಂಗದ ಯಾನವೂ ನಡೆದಿದೆ, ಒಂದು ಹೊರಮುಖವಾದಂತಹ ಒಂದು ಪ್ರಯಾಣವೂ ನಡೆದಿದೆ. ಈ ಎರಡರ ವಿಶಿಷ್ಟವಾದ ಅಭಿವ್ಯಕ್ತಿ ಅವರ ಕಾವ್ಯಗಳಲ್ಲಿ ಕಂಡುಬರುತ್ತೆ. ಅದನ್ನ ಒಂದಿಷ್ಟು ಕೆಲವು ಪದ್ಯಗಳನ್ನ ಅಷ್ಟೇ ಆರಿಸಿಕೊಳ್ಬಹುದು. ಪರಿಕಲ್ಪನಾತ್ಮಕವಾಗಿ ನೋಡುವಾಗ ಅವರ ಕಾವ್ಯ ವಸ್ತು ಯಾವುದು ಇಲ್ಲ ಅಂತ ನೋಡ್ಬೋದು. ಅಷ್ಟರ ಮಟ್ಟಿಗೆ ಅದೊಂದು ಅತ್ಯಂತ ವೈಯಕ್ತಿಕ ಸ್ವಗತ ಅನ್ನುವುದರಿಂದ ಆರಂಭವಾಗಿ ಅದೊಂದು ಇಡೀ ಪ್ರಪಂಚದ ಇವತ್ತಿನ ಆ ಒಂದು ತಳಮಳಗಳಿಗೆ, ಆ ಒಳಗಿನ ಕುದಿಗೆ ತಾನು ತನ್ನದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಕ್ಕಂತಹ ಒಂದು ಜಾಗತಿಕ ಮಟ್ಟದವರೆಗೂ ಅವರ ಆ ಸಾಹಿತ್ಯ, ಅವರ ಕವಿತೆಗಳು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯಾಗಿ, ಒಂದು ರೀತಿಯಲ್ಲಿ ಅದರ ಒಳಗನ್ನು ಮಾಡಿಕೊಂಡು ಅದಕ್ಕಾಗಿ ಮಿಡಿದಿರುವಂತಹ ಭಾವಕೋಶವನ್ನ ಅವರ ಕಾವ್ಯಗಳಿಗೆ ನಾವು ಕಾಣಬಹುದು. ವೈಯಕ್ತಿಕ ಸಂವೇದನೆಯ ಹಂತದಿಂದ ಅವರ ಕಾವ್ಯಯಾನ ಪ್ರಾರಂಭ ಆಗುತ್ತೆ. ಅದರೊಳಗೆ ಪ್ರೇಮ, ಪ್ರೀತಿ, ಸಾಮಾಜಿಕ ಅಡೆತಡೆಗಳು, ಅಲ್ಲಿ ಬರತಕ್ಕಂತಹ ಆ ಒಂದು ಜಾತಿ, ಜನಾಂಗ, ಧರ್ಮ ವಿರೋಧದ ನಡುವೆ ಹೇಗೆ ಆ ಪ್ರೀತಿ, ಪ್ರೇಮ ಅಂತಕ್ಕಂಥದ್ದು ಕುಗ್ಗಿ ಹೋಗುತ್ತೆ, ಕರೆಂಟಿಗೆ ಸಿಕ್ಕಂತಹ ರೀತಿಯಲ್ಲಿ ಅದು ದುರಂತವನ್ನ ಪಡೆಯುತ್ತೆ ಅನ್ನುವಂತಹ ಸರಳ ಒಂದು ಯುವಕನ ಭಾವನೆಗಳಿಂದ ಶುರುವಾದ್ರೆ ಅದು ಕೊನೆಗೆ ಮಿಡಿತಾ ಇರ್ತಕ್ಕಂಥದ್ದು ಇವತ್ತಿನ ಜಗತ್ತನ್ನ ಕಾಡ್ತಾ ಇರುವ ಹಿಂಸೆ, ಯುದ್ಧ, ಇವುಗಳೆಲ್ಲದರಿಂದ ಮುಕ್ತಿಯನ್ನು ಪಡಿಬೇಕಂತ
ಒಂದು ನೆಮ್ಮದಿಯ ತಾಣವಾಗಿ ಈ ನೆಲ, ಈ ಒಂದು ಜಗತ್ತು ಆನಂದದ ತಾಣವಾಗಿ ಒಂದು ನೆಮ್ಮದಿಯ ತಾಣವಾಗಬೇಕೆಂಬ ಹಂಬಲದೊಂದಿಗೆ ಅದು ಇವತ್ತು ನಿಂತಿರೋದನ್ನ ಕಾಣ್ತೀವಿ. ಆ ಒಂದು ವಿಶ್ವ ಮಾನವತೆಯ ಕಡೆಗೆ ಹೊರಟಿರ್ತಕ್ಕಂತಹ ವೈಯಕ್ತಿಕ ಭಾವನೆಗಳನ್ನ ಮೀರಿ ವ್ಯಕ್ತಿ ಸಮಷ್ಟಿಯನ್ನ ಅಪೂರ್ಣವಾಗಿ ಒಂದು ಬ್ಯಾಲೆನ್ಸ್ ಆದಂತಹ ಮನಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಿರೋದು ಈ ಚನ್ನಪಟ್ಟಣ. ಸಾಮಾಜಿಕ ಜಾಗೃತಿಯನ್ನ ವಿಶೇಷವಾಗಿ ಅವರ ಕವನಗಳು 80ರ ದಶಕದ ನಂತರದಲ್ಲಿ ಅವರ 2-3ನೆಯ ಸಂಕಲನದ ಹೊತ್ತಿಗೆ ನಮಗೆ ಆ ನಿಮ್ಮ ಬದುಕ ಬೆಳಕ ಕದ್ದವ, ನಿಮ್ಮ ಬೆಳಗ ಬೆಳೆಯ ಬಿಡವಲ್ಲ, ನಿಮ್ಮ ಬೆಳಕನ್ನ ಕತ್ತವರ ಬಗೆಗೆ ಹೀಗೆ ತಣ್ಣಗಿದ್ರೆ ಹೇಗೆ, ಒಂದಿಷ್ಟು ಏಳಿ ಹಿಡಿದುಕೊಳ್ಳಿ ಕೊಳ್ಳಿಯ ಅಪೂರ್ವವಾಗಿ ಆ ಕೊಳ್ಳಿ ಅನ್ನುವಂತ ಒಂದು ಪದ್ಯದೊಳಗೆ ನಮಗೆ ಹಿಡಿದುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಜಗತ್ತಿನ ಕಣ್ಣಿನಲ್ಲಿ ಏನು ನಡೀತಿದೆ ಜಗತ್ತಿನಲ್ಲಿ ಅನ್ನೋದನ್ನು ತಿಳಿದುಕೊಳ್ಳಿ, ಕೊಳ್ಳಿಯ ಹಿಡಿದುಕೊಳ್ಳಿ. ಆ ಕೊಳ್ಳಿಯ ಪದದ ಜೊತೆಗೆ ಆಟವಾಡ್ತಾ ಸಣ್ಣಗೆ ಒಂದು ಬಂಡಾರದ ದನಿ, ಲೋಕದ ಹಿಂಸೆಯ ಬದಲು ಶೋಷಣೆಯ ಪರವಾಗಿ, ಸಂಘರ್ಷದ ಪರವಾಗಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಕುರಿತಾಗಿ ಅತ್ಯಂತ ವ್ಯಂಗ್ಯ ಕಟಕಿಯನ್ನು ಮಾಡ್ತಾರೆ. ಆದ್ರೆ ವಿಶೇಷವೆಂದ್ರೆ ಎಲ್ಲಿಯೂ ಕೂಡ ಅವರ ಆ ಬಂಡಾಯದ ದನಿ ಆಕ್ರೋಶವಾಗಿ ಕಹಿಯನ್ನು ಉಗುಳುವ ಧೂಮಕೇತುವಿನ ಹಾಗೆ ಕಾಣೋದಿಲ್ಲ. ಅದು ಅತ್ಯಂತ ಸೆಟಲ್ಡ್ ಆದ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಆ ಸಮಾಜದ ಎಲ್ಲ ಬಗೆಯ ಶೋಷಣೆಗಳನ್ನ ಹೇಳುವಂತ ಒಂದು ಹಂತವನ್ನ ಮುಟ್ಟೋದನ್ನ ನಾವು ನೋಡ್ತೇವೆ. ಹಾಗೆ 3ನೇ ಘಟ್ಟಕ್ಕೆ ನಾವು ಬರೋದಾದ್ರೆ ಅಲ್ಲಿ ನಿಧಾನವಾಗಿ ಪರಿಪಕ್ವವಾದಂತಹ ಕವಿಯ ಮನಸ್ಸು ಆ ಇಡೀ ಸಮುದಾಯದ ಬದುಕಿನ ಆ ವ್ಯಕ್ತಿತ್ವ ಮತ್ತು ಆಧುನಿಕತೆ, ಈ ಜಾಗತೀಕರಣ ಇತ್ಯಾದಿಗಳ ನಡುವೆ ಸಿಕ್ಕಿ ಆ ಮಾನವತೆಯನ್ನ, ನೈತಿಕ ಅಧಪತನವನ್ನು ಪಡ್ಕೊಳ್ತಾ ಇರ್ತಕ್ಕಂಥ, ಮಾನವತೆಯಿಂದ ದೂರ ಹೋಗ್ತಿರುವಂತಹ ಅಂತಃಕರಣವನ್ನ ಸಂಪೂರ್ಣ ಮುಚ್ಚಿಕೊಂಡು ಒಂದು ರೀತಿಯಲ್ಲಿ ಕೃತಕವಾಗಿ ಹೋಗ್ತಾ ಇರ್ತಕ್ಕಂಥ ಮಾನವ ಸಂಬಂಧಗಳ ಬಗೆಗೆ ಅವರು ತೀವ್ರವಾಗಿ ವಿಷಾದವನ್ನ ವ್ಯಕ್ತಪಡಿಸುವಂತದನ್ನು ನಾವು ಕಾಣ್ತೇವೆ. ಪ್ರತಿಯೊಂದು ಆ ಬದುಕಿನ ಪ್ರಯಾಣಕ್ಕೆ ಪ್ರೀತಿಯ, ಸೌಹಾರ್ದತೆಯ, ಸ್ನೇಹದ ವಾತಾವರಣ ಇಲ್ಲದೆ ಇದ್ರೆ ಜೀವನ ಸಾಗುವುದು ಹೇಗೆ? ಒಂದು ಕವಿತೆ ಹುಟ್ಟಬೇಕಾದ್ರೂ ಕೂಡ ಅಂತ ವಾತಾವರಣ ಬೇಕು. ಎಂತ ಹಾಡನ್ನ ಕಟ್ಲಿ, ಎಂತ ಕವಿತೆಯನ್ನ ಕಟ್ಲಿ, ಸುತ್ತ ಹುಟ್ಟಿ ಉರಿತಕ್ಕಂಥ ಈ ಒಂದು ಬೆಂಕಿ, ಹಿಂಸೆ, ಅಸಹಿಷ್ಣುತೆ, ಒಂದು ರೀತಿಯ ಧರ್ಮ ದ್ವೇಷ, ಜಾತಿ ದ್ವೇಷ, ಅಧಿಕಾರಸ್ಥರ ಹಿಡಿತಾ ಇರ್ತಕ್ಕಂಥ ಆಕ್ರಮಣಶೀಲತೆ, ಸರ್ವಾಧಿಕಾರಿ ಮನೋಭಾವ ಇಡೀ ಜಗತ್ತನ್ನ ಹಿಂಸೆಯಲ್ಲಿ ತೊಡಗಿರುವಾಗ, ರಕ್ತ ಕೆಂಪು ಎಲ್ಲೆಲ್ಲ ಕಾಣ್ತಾ ಇರುವಾಗ, ಹಾಡ ಹಗಲೇ ಎಷ್ಟೆಲ್ಲ ಬಗೆಯ ಹಿಂಸೆಯ ಸಾವು ನೋಡ್ಕೊಂಡು ಕಣ್ಣ ಮುಂದೆ ಆಗ್ತಾ ಇರುವಾಗ ಒಬ್ಬ ಕವಿಯ ಅಂತರಂಗ ಕೇಳ್ಕೊಳುತ್ತೆ ಯಾವ ಹಾಡ ಹಾಡಲಿ, ಎಂಥ ಕವಿತೆಯನ್ನ ಬರೆಯಲಿ. ಕವಿತೆ ಅನ್ನುವಂಥದ್ದು ಕೇವಲ ಅಲಂಕಾರವಲ್ಲ. ಕವಿತೆ ಎನ್ನುವುದು ಕೇವಲ ತನ್ನೊಳಗಿನ ಭಾವಗಳ ಹೊರಹೊಮ್ಮುವಿಕೆಯಲ್ಲ, ಅದು ನಿಜವಾದ ಬದುಕಿನ ಭಾವನೆಯ ತುಮುಲದ ತುಡಿತದ ಒಂದು ಪ್ರತೀಕವಾಗಿ ಹೊರಗೆ ಬರಬೇಕು. ಅವರ ಅನೇಕ ಸಂಕಲನದಲ್ಲಿ 10 ಕವಿತೆ ಅಂದ್ರೆ ಏನು, ಅದು ಯಾಕೆ ಹುಟ್ಟಬೇಕು, ಅದ್ರ ಜವಾಬ್ದಾರಿ ಏನು, ಕವಿಯ ಜವಾಬ್ದಾರಿ ಏನು? ಕವಿಯಾಗಿ ಕೇವಲ ಎಲ್ಲರಿಂದ ತನ್ನ ಶ್ರೇಷ್ಠ ಕವಿ ಅನ್ನಿಸಿಕೊಳ್ಳುವುದಲ್ಲ, ಕವಿತೆ ಒಳಗಿನ ತುಮುಲದಲ್ಲಿ ಕಡೆದು ನವನೀತದ ಹಾಗೆ ಬರಬೇಕು. ಕೇವಲ ಪ್ರತಿಕ್ರಿಯೆ ಅಲ್ಲ, ಅದನ್ನು ಅನುಭವಿಸಿ ಆಳದ ಮಿಡಿತದಿಂದ ಹೊರಗೆ ಬರಬೇಕು. ಅದು ಬರ್ಬೇಕಂದ್ರೆ ಅದು ಹೇಗೆ ಚಿತ್ರಿಸಬೇಕು ಜಗತ್ತನ್ನ, ಅಲ್ಲಿರುವ ಎಲ್ಲ ಬಗೆಯ ಲೋಕಗಳನ್ನ, ಅಲ್ಲಿರುವಂತಹ ಎಲ್ಲ ದಲಿಗಳಿಗೆ ತಾವು ದಣಿಯಾದಾಗ ಅದು ನಿಜವಾದ ಅರ್ಥದ ಕವಿತೆ ಆಗತ್ತೆ. ಯಾಕೆ ಬರೆಯಬೇಕು? ಹೇಳಲಾಗದ್ದನ್ನ ಹೇಳಲಿಕ್ಕಾಗಿ ಬರೀಬೇಕು. ಹೇಳಬಾರದು ನಿರ್ಬಂಧ ಮಾಡುವಂತಹಗಳಿರ್ತದೆ. ಕವಿತೆಯಲ್ಲಿ ಸತ್ಯವನ್ನು ಆಡುವುದಕ್ಕಾಗದಂತೆ ಉಸಿರು ಕಟ್ಟಿಸುವ ವಾತಾವರಣ ಇರುತ್ತೆ. ಯಾವತ್ತು ಸತ್ಯವನ್ನ ಕೇಳುವುದಕ್ಕೆ ಜಗತ್ತು ಇಷ್ಟಪಡಲಾಗ.
ಸತ್ಯವನ್ನ ಹೇಳುವಂತವನಿಗೆ ಇಂಟೆಗೆ ಬೇಕಾಗತ್ತೆ. ಹೇಳುವ ಸತ್ಯ ಎದೆ ಹುಟ್ಟುವಂತೆ ಹೇಳ್ಬೇಕಾಗತ್ತೆ. ಅದರೊಳಗೆ ಹುಸಿದ ಹೇಳ್ಬೇಕಾಗತ್ತೆ. ಸತ್ಯವನ್ನ ಹೇಳಬೇಕಾದಾಗ ಸತ್ಯವನ್ನ ಕಾಣುವುದಕ್ಕೆ ಬೇಕಾದ ಕಲುಷಿತವಲ್ಲದ ಸ್ವಚ್ಛ ದೃಷ್ಟಿಕೋನ ಇರ್ಬೇಕಾಗುತ್ತೆ. ಆಗ್ಲೇ ಹಿರಿಯರು ಹೇಳ್ತಿದ್ರು, ಅನೇಕ ಅವರ ವಿದ್ಯಾರ್ಥಿಗಳು ಹೇಳ್ತಾರೆ, ಹೇಗೆ ಅಂತಂದ್ರೆ ಆ ಅಂತಃಕರಣ, ಮಾನವೀಯತೆ, ಸ್ವಾರ್ಥವಿಲ್ಲದ ಆಲೋಚನಾ ಕ್ರಮ ಇಲ್ಲದೆ ಇದು ಹೀಗೆ ಅಂತ ಪೂರ್ವ ನಿರ್ಧಾರಿತವಾಗದೆ ತನ್ನ ಮನಸ್ಸನ್ನ ಸರಳವೂ ಅತ್ಯಂತ ಸುಲಭವಾದ ರೀತಿಯಲ್ಲಿ ಇಟ್ಕೊಳ್ತಾ ಜಗತ್ತನ್ನ ಸೂಕ್ಷ್ಮವಾಗಿ ಗ್ರಹಿಸುವ ಸತ್ಯದ ಕಡೆಗೆ ತುಡಿಯುವಂತಹ ಕವಿ ಮಾತ್ರ ಹೇಳುವ ಧೈರ್ಯವನ್ನು ಕೂಡ ಮಾಡ್ತಾನೆ. ಅದು ಎಷ್ಟೇ ಅಡೆತಡೆಗಳು ಅಂತ ಅಪೂರ್ಣವಾದ ತಾತ್ವಿಕ ಮಟ್ಟದ, ದಾರ್ಶನಿಕ ಮಟ್ಟದ ಲೋಕ ದೃಷ್ಟಿಯನ್ನ ಹೇಳುವಂತಹ ಕವಿತೆಗಳು ಅಪೂರ್ಣವಾಗಿ ಅವರ 3-4-5ನೇ ಸಂಕಲನದಲ್ಲಿ ವಿಶೇಷವಾಗಿ ಕಾಣೋದನ್ನ ಗಮನಿಸ್ತೀವಿ. ಹಾಗೆ ಬಹಳ ಮುಖ್ಯವಾಗಿ ಅವರ ಸಾಹಿತ್ಯವನ್ನ ಸಾಮಾಜಿಕ ಮತ್ತು ರಾಜಕೀಯ ಆಯಾಮಗಳು, ಶೋಷಣೆ ಮತ್ತು ವರ್ಗ ಸಂಘರ್ಷದ ಆಯಾಮಗಳು, ಯುದ್ಧ ಮತ್ತು ಶಾಂತಿಯ ಸಂಬಂಧಿತವಾದಂತಹ ದೃಷ್ಟಿಕೋನಗಳು, ಹಾಗೆ ಪ್ರಸ್ತುತ ಜ್ವಲಂತ ಸಮಸ್ಯೆಗಳಿಗೆ ಕವಿಯೊಬ್ಬನ ಹೊಡೆಹಿಡಿತ ಹೇಗಿದೆ ಎನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನೆಲವನ್ನ ಬದುಕುವುದಕ್ಕೆ ಸತ್ಯವಾಗಿ ಮಾಡಬೇಕಾದ್ರೆ ಒಂದು ಸ್ನೇಹಶೀಲ ವಾತಾವರಣ, ನಗುವಿನ ಒಂದು ಚಂದದ ಹಸನಾದ ಬದುಕು ಸೃಷ್ಟಿಯಾಗಬೇಕಾದ್ರೆ ಮಾನವ ಸಂಬಂಧಗಳು ಈ ನೈತಿಕ ಅಧಪತನವನ್ನ ಮೌಲ್ಯವಿಲ್ಲದ ರೀತಿಯ ಬದುಕನ್ನ ಕಳೆದುಕೊಂಡು ಮೌಲ್ಯಾಧಾರಿತವಾದ ಬದುಕಿನ ಜೊತೆಗೆ ಅಸಹಿಷ್ಣುತೆಯಿಂದ ಸ್ನೇಹಶೀಲತೆಯ ಕಡೆಗೆ ಸಾಗಬೇಕಾದ ಅತಿ ಅನಿವಾರ್ಯವಾದ ಬದಲಾವಣೆಯನ್ನು ಬಯಸುವ ಹೃದಯದ ಕವಿಯನ್ನ ನಾವು ನೋಡಬಹುದು. ಸತ್ಯ ಮತ್ತು ಕವಿಯ ಸಂಕಟಗಳ ಜೊತೆಗೆ ಮಾನವ ಸಂಬಂಧಗಳು ಮತ್ತು ನೈತಿಕ ಅಧಪತನಕ್ಕೆ ಕವಿಯ ಸಂಕಟ ವಿಷಾದಗಳು ಅದ್ಭುತವಾಗಿ ಇದೆಲ್ಲ ಅವರ ವಸ್ತುವಿಗೆ ಸಂಬಂಧಪಟ್ಟವು. ಅದೇ ರೀತಿ ಒಂದು ಅಕಾಡೆಮಿಕ್ ಆಗಿ ಅವರ ಕಾವ್ಯದಲ್ಲಿರ್ತಕ್ಕಂತಹ ಭಾಷಾಭಿವ್ಯಕ್ತಿ, ಅಲ್ಲಿನ ಪ್ರತಿಭೆಗಳು, ಪ್ರತೀಕಗಳು, ಅವರು ಕಟ್ಟಿಕೊಡುವ ರೂಪಕಗಳು, ಆ ನುಡಿಗಟ್ಟುಗಳು ಮತ್ತು ಅಲ್ಲಿನ ಭಾಷಾ ವೈಶಿಷ್ಟ್ಯತೆ, ಆ ದೇಶೀಯ ಸೊಗಡು, ಜಾನಪದದ ಲಯಗಳು ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ನವೋದಯವನ್ನ, ಪ್ರಗತಿಶೀಲವನ್ನ, ನವ್ಯವನ್ನ, ಬಂಡಾಯವನ್ನ ಎಲ್ಲರ ಸೂಕ್ಷ್ಮ ಸಮ್ಮೇಳನಗಳನ್ನ ತನ್ನೊಳಗೆ ಮಾಡಿಕೊಂಡರು. ಯಾವುದೇ ಒಂದು ಪ್ರಕಾರಕ್ಕೆ ತಮ್ಮನ್ನು ಅಂಟಿಸಿಕೊಳ್ಳದೆ ಅದೆಲ್ಲವನ್ನ ತಮ್ಮ ಕಾವ್ಯದ ಒಳಗಡೆಗೆ ಅತ್ಯಂತ ಒಂದು ಸುಲಭವಾಗಿ ಮತ್ತು ಸರಳವಾಗಿ, ವಿಷಯ ಕಷ್ಟದ್ದಾಗಿರಲಿ, ಅದೆಷ್ಟೇ ಇಷ್ಟವಾದ ಸಂಕೀರ್ಣವಾದದ್ದಾಗಲಿ ಅವರ ಭಾಷೆ ಅಪೂರ್ವವಾಗಿ ತನಗೆ ಮುಟ್ಟಿಸಿದೆ. ಅದು ಚೆನ್ನಪ್ಪ ಕಟ್ಟಿಯವರ ಭಾಷೆಯ ವೈಶಿಷ್ಟ್ಯತೆ, ಅವರು ಕಟ್ಟಿಕೊಡುವ ರೂಪಕಗಳು ಅಂತೇಳಿ ನಾವು ಹೇಳ್ಬೋದು. ಒಂದಷ್ಟು ಪದ್ಯದ ಸಾಲು ಹೇಳಬೇಕು ನಾನು ಹೇಳ್ತಾ ಇರುವಂತಹ ಮಾತುಗಳು ಸಹೃದಯರಿಗೆ ಇನ್ನಷ್ಟು ಸ್ಪಷ್ಟವಾಗಿ ಆ ಕೃತಿಗಳನ್ನು ಓದಬೇಕು ಅನ್ನುವ ಹುಮ್ಮಸ್ಸನ್ನ ಓದತಕ್ಕಂಥವರಿಗೆ ನೆನಪುಗಳನ್ನು ತರುತ್ತೆ ಅಂತ ನಾನು ಭಾವಿಸ್ತೀನಿ. ಸಾಮಾಜಿಕ ರಾಜಕೀಯ ಆಯಾಮದ ಕವಿತೆಗಳೊಳಗೆ ಬಹಳ ಸುಂದರವಾದ ಕೆಲವು ಕವಿತೆಗಳಿಗೆ ಬಾಯಿ ತಿಳಿದನೆ ಶಬ್ದಗಳ ಜೋಗ ಪಾಠ, ಬಾಯಿ ಮುಚ್ಚಿದ ಮೇಲೆ ಮಲಗಿ ಮುಗಿಲಲ್ಲಿ ತೇಲುವ ದೊರೆಗಳು ನೆಲದ ಮೇಲೆ ಕಾಯುವ ಜನರು. ನಮಗೆ ಈ ಪದ್ಯ ಓದ್ತಾ ಇರ್ಬೇಕಾದ್ರೆ ಬರಿಗೊಳಗಂತ ಮಂದಿ ಹಾಗೆ ಆಶ್ವಾಸನೆಗಳನ್ನ ಕೊಟ್ಟು ಚುನಾವಣೆಯವರೆಗೂ ಜನರ ಜೊತೆಗೆ ಘೋಷಣೆಗಳನ್ನ ಮುರೀಣರು ಹೇಗೆ ಗೆದ್ದ ಮೇಲೆ ಸಾಮಾನ್ಯರ ಕಷ್ಟಗಳನ್ನು ಮರಿತಾರೆ ಎನ್ನುವುದನ್ನು ಹೇಳುವಾಗ ಜೊತೆಗೆ ಬಹಳ ಮುಖ್ಯವಾದ ರಾಜಕಾರಣಿಗಳ ಸಮೂಹ ಅದ್ಭುತವಾದಂತಹ ಗೀತೆ ಸರ್. ಅದೊಂದೇ ಇಡೀ ನಮ್ಮ ಇವತ್ತಿನ ಪ್ರಸ್ತುತ ರಾಜಕಾರಣದ ಆ ಒಂದು ಗಿರಿಗಿಟ್ಟಿತನವನ್ನ, ಧಾರ್ಮಿಕತೆಯನ್ನು, ಮುಖವಾಡದ ಸೋಗಿನ ಬಿಳಿ ವಸ್ತ್ರದ ಹೊರಸಗಳ ಆ ಒಂದು ವಿಚಿತ್ರ ನಡಾವಳಿಗಳನ್ನ ಬಹಳ ಚೆನ್ನಾಗಿ ಹೇಳಿ ಅವರದೇ ಪದವರು. ಬಿಳಿ ವಸ್ತ್ರಗಳಲ್ಲಿ ಆಕರ್ಷಕವಾಗಿ ಕಾಣುವ, ಸ್ವಚ್ಛವಾಗಿ ಕಾಣುವ, ಅತ್ಯಂತ ಕೊಳೆತು ಮಾರುವ ಹೃದಯಗಳಿರ್ತಕ್ಕಂಥ ಅಂಶಗಳು ನಮ್ಮ ಮಧ್ಯೆ
ಅಂತ ರಾಜಕೀಯವನ್ನು ಕುರಿತಾಗಿ ಅದೆಂತ ಚಾಟಿಯನ್ನು ಬೀಸಿದ್ದಾರೆ ಅಂದ್ರೆ ಅಪೂರ್ವವಾದ ಪದ್ಯಗಳು. ಆದ್ರೆ ಎಲ್ಲೋದಲ್ಲಿ ಘೋಷಣೆಯ ಎಲ್ಲೋದಲ್ಲಿ ಮಠಾಧಿಪತಿಗೆ ಉಪದೇಶದ ರೂಪವನ್ನು ಕಾಣೋದು. ಅನೇಕ ಸತಿ ಪದ್ಯಗಳನ್ನು ಓದುವಾಗ ಈ ಕವಿಯನ್ನು ಉಪದೇಶ ಮಾಡಕ್ಕೆ ಶುರುಪಡಿಸಿನಲ್ಲ ಅಂತ ಅನ್ಸುತ್ತೆ. ಹಾಗೆ ಕಟ್ಟಿಯವರ ಆ ಕಾವ್ಯದನಿಗೆ ಉಪದೇಶ ಮಾಡುತ್ತಿರುವೆ ಎನ್ನುವ ಹಮ್ಮಿಲ್ಲ. ಘೋಷಣೆಯನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ಏನೆಲ್ಲ ಮಾಡಿಬಿಡಬೇಕು ಅನ್ನುವ ತರಹದ ಆಕ್ರೋಶ ಅವುಗಳು ಕಾಣಲ್ಲ. ಆದರೆ ಹೇಳಬೇಕಾದ ಸತ್ಯವನ್ನ ಅತ್ಯಂತ ಆ ಒಂದು ಹಠಯೋಗಿಯ ಹಾಗೆ ಬಿಡದೆ ಅತ್ಯಂತ ಸೂಕ್ಷ್ಮ ಪದಗಳಲ್ಲಿ ಒಳಗೆ ಬೀಸುವಂತಹ ಅವರ ಭಾಷಿಕ ನೈಪುಣ್ಯತೆ ಕೌಶಲ್ಯವನ್ನ ಯಾರಾದ್ರೂ ಬೆಳೆಸಲೇಬೇಕಾಗುತ್ತೆ. ಜನರಿಗೆ ಇನ್ನೊಂದು ತುಂಬಾ ಸುಂದರವಾದ ಪದ್ಧತಿ ಇಷ್ಟಾದದ್ದು, ನೀವು ಬಂದಿರಿ ನಮ್ಮ ಕಡಲ, ನೀವು ಬಂದಿರಿ ನಮ್ಮ ಕಡಲ, ಆ ಕಂಪಾದಂತಹ ಆ ಒಂದು ನೀರಿ. ಕಡಲಗಳನ್ನು ಮತ್ತು ಒಬ್ಬ ಚಕ್ರವರ್ತಿಯ ಮಡಿಯ ಸಂಭಾಷಣೆಯ ತರಹದ ಪದ್ಯ, ತಾವೆಲ್ಲ ಓದಲೇಬೇಕಂತ ಪದ್ಯ. ಕಳ್ಳರ ಅಪರಾಧವನ್ನು ಚಕ್ರವರ್ತಿ ಹೇಳಿ ಕಳ್ಳರು ಅಂತ ಪಟ್ಟಿ ಕಟ್ಟಬಹುದು. ಆದ್ರೆ ಜಗತ್ತನ್ನ ಕಣ್ಣಿಗೆ ಕಾಣದಂತೆ ದೋಷಿರುವವರಿಗೆ ಕಳ್ಳರ ಪಟ್ಟಿ ಕಟ್ಟಕ್ಕಾಗಲ್ಲ. ಆದ್ರೆ ಕಳ್ಳರ ಒಳ್ಳೆ ಅವನು ಹೇಳ್ತಾನೆ, ಹೊಟ್ಟೆ ತುಂಬಿದರೂ ನಿಮ್ಮ ದಾರಿ ಇರುವುದಿಲ್ಲ, ದೇಶ ದೇಶಗಳಲ್ಲಿ ಆಮೋಷಣೆ ಕೈಯಿಟ್ಟಿದ್ದೀರಿ. ನಾನು ಎಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋ ಬಂದ್ರೆ ಕಳ್ತನ ಮಾಡ್ಬೋದು, ಆದ್ರೆ ನೀವು ಹೊಟ್ಟೆ ತುಂಬಿದ್ರು ಕೂಡ ಕಳ್ತನ ಮಾಡ್ತಾ ಇದ್ದೀರಿ. ನಿಮ್ಮ ಆ ಒಂದು ಹಸಿವು, ದುರಾಸೆ, ಇಡೀ ಜಗತ್ತನ್ನ ಆಪರೇಷನ್ ತಗೋತಾ ಇದೆಯಲ್ಲ, ನೀವು ಎಂಥ ಬಲುಗೈಗಳನ್ನು ತವಾಗಿದ್ದೀರಿ. ಆಗ ಒಂದು ಕೆಲಸ ಮಾಡಿ ಚಕ್ರವರ್ತಿಗಳೇ, ನೀವು ಬಂದಿರಿ ನಮ್ಮೊಂದಿಗೆ ಕಡಲಿನ ಕಾಲಾಪಾನಿಗೆ. ಒಂದೇ ಮಾತು ಸಾಕು, ಇಡೀ ಆ ಅನೈತಿಕವಾದಂತಹ ದುರಾಚಾರದ ಭ್ರಷ್ಟಾಚಾರದ ಬದುಕು ಅನ್ನೋದು ಹೇಗಿದೆ, ಅಲ್ಲಿ ಜೈಲಿನ ಒಳಗಿರುವಂತಹವರೆಲ್ಲ ಹೇಗೆ ಹೊರಗಿದ್ದಾರೆ ಅನ್ನೋದು ಆ ಕಾಲಾಪಾನಿಯ ದಂಧೆಯ ಬಗೆಗೆ ಹೇಳಿರುವ ಅಪೂರ್ವವಾದ ರಾಜಕೀಯ ವಿಧಾನ ಎಷ್ಟೋ ಅಂತದ್ದು. ಇದು ಇತಿಹಾಸ ಮತ್ತು ರಾಜಕಾರಣದ ಬಗ್ಗೆ ಹೇಳುವಾಗ ತಮ್ಮ ಮೂಟಿನ ನೇರಕ್ಕೆ ಎಚ್ಚರಿಕೆಯನ್ನ ತಿಳಿಸುವ, ತಮಗೆ ಬೇಕಾದದನ್ನು ಸಂಬಂಧಿಸಿದವರಾಗಿ ಹೇಳುವ, ಬಹಳ ವಿಶೇಷವಾಗಿ ಬಹಳ ಮಹಾನ್. ಆದರೆ ಅಲ್ಲಿ ಎಲ್ಲೂ ಕೂಡ ಸಾಮಾನ್ಯ ಚಹರೆ ಇಲ್ಲದ ಚರಿತ್ರೆ, ಅಂದ್ರೆ ಕಿರೀಟಗಳ ಚರಿತ್ರೆ ಅವನ ಅದ್ಭುತವಾಗಿ ಚರಿತ್ರೆ ಎಂಬುದು ಕುಡಿಯುವವನ ದೇವಸ್ಥಾನಗಳನ್ನ ಹೇಳಬೇಕು. ಆ ದುಡಿಯುವಂತವನ ರಕ್ತ ಇದೆ, ಆ ಬೆಲೆ ಇದೆ. ಆದ್ರೆ ಅವನ ಚರಿತ್ರೆಯನ್ನ ಈ ಸಮಾಜದ ದುಡಿಯನ್ನು ತಿಳಿಸ್ತಾ ಇದ್ದಾರೆ. ಅದೆಲ್ಲ ಅವನ ನೇಪಥ್ಯಕ್ಕೆ ತೆಗೆದುಕೊಳ್ಳುವುದನ್ನ ಅದ್ಭುತವಾದ ಇತಿಹಾಸ ಅನ್ನುವಂಥದ್ರಲ್ಲಿ ಅವರು ಇರ್ತಾರೆ. ನಮ್ಮ ಶ್ವಸನ ಮತ್ತು ವರ್ಗ ಸಂಘರ್ಷಕ್ಕೆ ನಾನು ಆಗಲೇ ಹೇಳಿದೆ, ಕೊನೆಯ ಒಂದು ಪದ್ಯವನ್ನ ಒಬ್ಬ ಇನ್ನೊಬ್ಬರಲ್ಲಿ ಅವರ ವ್ಯವಸ್ಥೆಯ ಸಮಾಜದ ಸಮೃದ್ಧಿ ಹೇಳ್ತಾರೆ. ಒಬ್ಬನನ್ನು ತುಳಿದ ನೃತ್ಯದ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ ಸಮಾಜ. ಅದರ ಒಳಗಿರುವಂತ ನೋವನ್ನ ಅದರ ಚಿತ್ರಣ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ಬಲವು ಕರಿ ಮತ್ತು ಬಿಳಿ ಒಂದು ಪ್ರತ್ಯೇಕವಾದ ಬಳಸ್ತಾರೆ. ಇಡೀ ಈ ಒಂದು ಅಂಚಿಗೆ ಸರಿಸಲ್ಪಟ್ಟ ದುಡಿಯುವ ವರ್ಗದ ಜನರನ್ನ ಕಪ್ಪಿಕೊಳ್ಳುವಂತಾದ್ರೆ ಅವರ ಹೆಗಲ ಮೇಲೆ ನೃತ್ಯ ಮಾಡತಕ್ಕಂಥದ್ದನ್ನ ಬಿಳಿ ತೊಗಲಿನವರು. ಇವನ ಒಂದು ವ್ಯಕ್ತಿಯಲ್ಲಿ ಅವರ ತನ್ನ ಮೈಯ ಬೆಚ್ಚನೆಯ ಕಾಯಿಸಿಕೊಳ್ತಕ್ಕಂಥವರು. ಇವರ ಬೆಗಲಿ ಮೊತ್ತವನ್ನ ನೆಮ್ಮದಿಯಾಗಿ ತಿಂತಕ್ಕಂಥವರ ಬಗೆಗೆ ಅಪೂರ್ವವಾದ ಪದ್ಯಗಳನ್ನ ಅವರು ಹೇಳಿದ್ದಾರೆ. ಬನ್ನಿ ಗೋಡೆಗಳನ್ನು ಕೆಡವಿ ನಾಡಿನ ಭರವಸೆಯ ಬೆಳಕು, ನಿಮ್ಮ ಹಕ್ಕು, ನಿಮ್ಮ ಬದುಕಿಗಾಗಿ
ದಲಿಯನ್ನು ಎತ್ತಿರುವಂತಹ ಒಂದು ಕ್ರಾಂತಿಯ ಸೂಚನೆಗೆ, ಒಂದು ಹೋರಾಟಕ್ಕೆ, ಸಂಘರ್ಷಕ್ಕೆ ಜನರನ್ನು ಎಚ್ಚರಿಸುವ ಜವಾಬ್ದಾರಿಯನ್ನ, ಒಂದು ಸಮಾಜದ ಬದ್ಧತೆಯನ್ನು ಇವರು ಕವಿತೆಗಳು ಹೇಳುವುದು. ಯುದ್ಧ ಮತ್ತು ಶಾಂತಿ ಮರೆತು ನಾವು ಯುದ್ಧವನ್ನು ಮರೆಯಲಾಗದ ಸ್ಥಿತಿಗೆ ಬಂದಿದ್ದೇವೆ. ಅದರ ಬಿಸಿ ಇವತ್ತು ಎಲ್ಲ ಕಡೆಗೆ ಕಟ್ತಾ ಇದೆ. ಒಂದು ಕಾಲದ ಯುದ್ಧ ಎದುರಾಳಿಗೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಣ್ಣಿಗೆ ಕಾಣುವ ಯುದ್ಧವಾಗಿದ್ರೆ ಇವತ್ತು ಕಣ್ಣಿಗೆ ಕಾಣದ ಅಗೋಚರವಾದಂತಹ ಮಾಯ ಮಾಡುವ ಯುದ್ಧದ ಇವತ್ತು ಯುದ್ಧ ನಡೆದಿದೆ. ಅದು ನಮ್ಮ ಎಡೆ ಒಳಗು, ನಮ್ಮ ಎಡೆಯ ಒಳಗು ನಡೆಯುವ ಈ ಯುದ್ಧಗಳಿವೆ. ಅದೇ ಒಂದೇ ಮಂತ್ರ, ಶಾಂತಿ ಮಂತ್ರ. ಆದ್ರೆ ಅದೆಲ್ಲಿ ಸಿಗ್ತದೆ? ಅನೇಕ ಶಾಂತಿ ಸಂಘರ್ಷ, ಆ ಧರ್ಮದ ಸಂಘರ್ಷ, ಸಾಮಾಜಿಕ ಸಂಘರ್ಷಗಳಿಗೆ ಪರ್ಯಾಯವನ್ನು ಹುಡುಕುವ ನಿಟ್ಟಿನಲ್ಲಿ ಆ ಕವಿಯ ಕಥೆಯ ತಳವಳತೆಯುವುದನ್ನ ಅವರ ಕಾರ್ಯಗಳಲ್ಲಿ ಕಾಣ್ತೇವೆ. ಅನಂತವಾಗಿ ಮುಂದುವರಿಯುತ್ತಿರುವ ಈ ನಿಷ್ಠೆ ಮತ್ತು ಪ್ರತಿನಿಷ್ಠೆ ಇವುಗಳ ಬಗೆಗೆ ಸೂರ್ಯನಿಗೆ ತಾವ ನೋಡಲು ಬೇಸರಗಳು. ಪೂರ್ಣವಾದ ಕವನ ಸಂಕಲನ ಮತ್ತು ಆ ಕವಿತೆಯೂ ಅಷ್ಟೇ ಚೆನ್ನಾಗಿದೆ. ಹಾಡ ಮಗನು ನಡೀತಾ ಇರುವ ಕಬ್ಬಗಳು ಅವರಂತೂ ಸೂರ್ಯನಂತೂ ಬೇಸರಿಸಿಕೊಳ್ಳದೆ ನೋಡ್ತಾ ಇದ್ದಾರೆ. ಅದು ನಾವು ಏನು ಮಾಡ್ತಿದ್ದೀವಿ? ಒಂದಿಷ್ಟು ಅಂತರ್ಜಾಲ ಇರೋರು ಏನ್ ಮಾಡ್ತಿದೀವಿ, ಒಂದಿಷ್ಟು ಬುದ್ಧಿ ಇರೋರು ಏನ್ ಮಾಡ್ತಿದೀವಿ? ಈ ಹಾಡ ಮಗನಿನ ಕಪ್ಪೊಲೆ ಹಿಂಸೆಗಳನ್ನು ನೋಡಿಯೂ ನಮಗೆ ಯಾಕೆ ಕಟ್ತಾ ಇರೋ? ವಾಲ್ಮೀಕಿ ಅನ್ನುವಂಥ ಒಂದು ಪದ್ಯ, ಅಪೂರ್ವವಾದ ಪದ್ಯ. ವಾಲ್ಮೀಕಿ ಜೊತೆ ಒಂದು ಸಮಾಜವನ್ನ ಇವತ್ತಿನ ಆಧುನಿಕ ಮನುಷ್ಯ ನಡೆಸ್ತಾ ಇದ್ದಾನೆ. ನೀನು ಆಗಿನ ಕ್ರೌಂಚ ಪಕ್ಷಿಯ ಆರ್ತನಾದವನ್ನು ಕೇಳಿ ಕಥೆಯನ್ನ ಬರೆದು ಬಿಟ್ಟೆ. ರಾಮಾಯಣ ಅದರ ಸಂಚಲನವನ್ನು ಉಂಟು ಮಾಡಿತ್ತು. ಆದ್ರೆ ನಮಗೆ ರಾಮಭೋಗ, ನಮಗೆ ಆ ಯಾವ ರಕ್ತವು, ಯಾವ ಹಿಂಸೆಯು, ಯಾವ ಆತ್ಮನಾದವು ನಮಗೆ ಮಾಡಲ್ಲ. ಕವಿತೆ ನಾವೆಲ್ಲ ನಾವು ಎಷ್ಟು ಜಾತಿ ಹೀಗೆ ಅಸೂಕ್ಷ್ಮರಾಗ್ತಾ ಇದ್ದೇವೆ. ಸಂವೇದನೆಗಳು ಸತ್ತು ಹೋಗಿದೆಯಾ ನಮ್ಮೊಳಗಡೆಗೆ? ಮನುಷ್ಯನಂತೆಲ್ಲ ಸಂವೇದನೆಗಳಿಂದ ಮಾತ್ರ ಮನುಷ್ಯ, ಅವನಿಗೂ ಈ ಜಡವಸ್ತುಗಳಿಗೂ ವ್ಯತ್ಯಾಸವಿಲ್ಲ. ವಾಲ್ಮೀಕಿನ ಹಾಗೆ ಹೊರಡುತ್ತಿರುವ ನಾವು ಒಂದು ಪಕ್ಷಿಯ ಸಾವಿನ ಆತ್ಮನಾದ ಕೇಳಿ ಅವನು ಎಂಥ ಅದ್ಭುತವಾದಂಥ ದಾರ್ಶನಿಕ ಕೃತಿಯೊಂದನ್ನು ರಚಿಸಿದ. ಆದರೆ ನಮ್ಮ ಒಳಗೆ ಒಂದಿಷ್ಟು ಸಂಚಲನ ಬೇಡವೇ? ಒಂದಿಷ್ಟು ಮನುಷ್ಯರ ಒಂದು ಅನಂತದಲ್ಲಿ ಈಚೆ ಬರ್ತಾ ಇಲ್ವಲ್ಲ? ನಾವೆಷ್ಟು ಒಂದು ಸೂಕ್ಷ್ಮ ಸಂವೇದನೆಗಳನ್ನು ಕಳೆದುಕೊಂಡು ಜಡವಾಗಿ ಮನುಷ್ಯತ್ವವನ್ನ, ಮಾನವೀಯತೆಯನ್ನು ಮರ್ತಿದ್ದೇವೆ. ಇವತ್ತು ಬಣ್ಣಕ್ಕೆ ಸೇರಿ ಈಗ ಕಾಮನೆಲ್ಲ ಆಗುವುದಿಲ್ಲ. ಮುಖಗಳ ಕೈಗೆ ಕಟ್ಟುಗಳಾಗುತ್ತದೆ. ವಿವಿಧ ಬಣ್ಣ, ವಿವಿಧ ಧರ್ಮ, ವಿವಿಧ ಜಾತಿ, ವಿವಿಧ ಬದುಕಿನ ಕ್ರಮ ಇದೆ. ಅದು ಎಲ್ಲ ಕಾಮನ ಭಾರತದ ಸಂಸ್ಕೃತಿಯನ್ನ ತೋರಬೇಕು. ಆದ್ರೆ ಇವತ್ತು ವಿವಿಧತೆ ಎನ್ನುವುದು ಪರಸ್ಪರ ದ್ವೇಷ, ಒಂದು ಫೆನಾಟಿಸಮ್, ಒಂದು ಧರ್ಮ ತನ್ನ ಧರ್ಮ ಶ್ರೇಷ್ಠ ಅಲ್ವಾ, ತನ್ನ ಶ್ರೇಷ್ಠ ಅಲ್ವಾ, ಪರಸ್ಪರದ ಕೈಗೆ ಕಟ್ಟುಗಳನ್ನು ಕೊಟ್ಟು ಗಲಭೆಗಳಿಗೆ ಕಾರಣ ಈ ಧರ್ಮ ರಾಜಕಾರಣಗಳನ್ನ, ಜಾತಿ ರಾಜಕಾರಣಗಳನ್ನ, ಬಿಡುವಿನ ಜನಾಂಗೀಯವಾದ ಅನೇಕ ಕಟ್ಟೆಗಳನ್ನು ನಾವು ಕಾಣ್ತಾ ಇರ್ತೇವೆ. ಕವಿ ಕೇವಲ ತನ್ನ ಆತ್ಮರಕ್ಷೆಯನ್ನು ಅಥವಾ ತನ್ನ ಪ್ರೇಮವನ್ನು ಅಥವಾ ತನ್ನ ಕುಟುಂಬಿಕ ಸಂತೋಷವನ್ನು ಹೇಳಿ ಸಂತೋಷ ಪಡೋದಿಲ್ಲ. ಆದ್ರ ಬದಲಾಗಿ ಹೇಳ್ತಾರೆ, ಅವೆಲ್ಲವೂ ಕೂಡ ಆನಂದದ ಮಟ್ಟಕ್ಕೆ ಈ ಜಗತ್ತನ್ನು ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಖಂಡಿತವಾಗಿ ಹೊತ್ತಿ ಉಳಿಯುತ್ತಿರುವ ಈ ಒಂದು ಬೆಂಕಿಯಲ್ಲಿ ತಾವನ್ನು ಹುಟ್ಟಲು ಸಾಧ್ಯವಿಲ್ಲ. ರಕ್ತದ ಓಕುಳಿಯಲ್ಲಿ ಕವಿತೆಯನ್ನು ಇಟ್ಟು ಅದು ಕೆಂಪಾಗಿರುವಾಗ, ಕೆಂಪು ಬಸಿಯಲ್ಲಿ ಅದೊಂದು ರಮ್ಯದ ಕವಿತೆ ಹುಟ್ಟೋಕ್ ಸಾಧ್ಯ ಇಲ್ಲ. ಹುಟ್ಟುವ ಕವಿತೆಗಳು ಕೆಂಪಾಗಿವೆ, ಹುಟ್ಟುವ ಕವಿತೆಗಳ ಹಿಂಸೆಯ ಲೇಖನವನ್ನ ಒಳಗೆ ಮಾಡ್ತೀವಿ. ಆದ್ರೆ ಕವಿಯ ಜವಾಬ್ದಾರಿ ಏನಂದ್ರೆ ಆತ ಎಲ್ಲವನ್ನ ಬರೆಯಲೇಬೇಕು, ತನ್ನ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಮಾತುಗಳನ್ನ ಹೇಳ್ತಾ
ಮಾನವ ಸಂಬಂಧಗಳಲ್ಲಿ ಕುಟುಂಬ ಅನ್ನೋದು ತುಂಬಾ ಮುಖ್ಯ. ವಿಘಟನೆ ಹೊಂದ್ತಾ ಇರುವಂತಹ ಮನುಷ್ಯನ ಕಡೆಗೆ ಕೊಡಬೇಕಾಗಿದೆ. ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಜೊತೆ ಆಗ್ಲಿಲ್ಲ ಅಂದ್ರೆ ಇನ್ನು ಸಮಾಜದಲ್ಲಿ ಒಗ್ಗಟ್ಟೇ ಬರುತ್ತಾರೆ. ಹಾಗಾಗಿ ಪ್ರೀತಿ, ವಿಶ್ವಾಸ, ಕ್ಷಮೆ, ಅಪ್ಪಿಕೊಳ್ಳುವ ಆಜ್ಞಾ, ಆ ಇಡೀ ಪ್ರೀತಿಯ ವಾತಾವರಣ ಕುಟುಂಬದ ಒಳಗಿಂದ ಸೃಷ್ಟಿಯಾಗಬೇಕು. ನಮ್ಮ ಪರಂಪರೆ ಮತ್ತು ಆಧುನಿಕತೆಗಳು ಮನೆಯಲ್ಲಿ ಬೆಳೆಯುವ ಗಿಡ್ಡದ ಹಾಗೂ ಕೂಸಿನ ಹಾಗೂ ಅದು ಹಳೆಯದನ್ನು ಮರೆತು ಹೊಸದನ್ನು ತಗೊಳ್ಳಕ್ಕಾಗಲ್ಲ. ಆ ಹಳೆ ತಲೆಮಾರು ಹೊಸ ತಲೆಮಾರುಗಳ ಬೇಡಿಕೆಯಿಂದ ಆ ಬೇರೆ ಮತ್ತು ಜೀವನಗಳ ಆತ್ಮೀಯವಾದಂತಹ ಸಂಬಂಧದಿಂದ ಕುಟುಂಬಗಳು ನೆಮ್ಮದಿಯ ಕಾರಣವಾಗುತ್ತೆ. ಹಾಗೆಯೇ ಸಮಾಜದ ಒಳಗಡೆಗೆ ಆ ಪರಸ್ಪರ ಸೌಹಾರ್ದತೆಯಿಂದ ಮಾತ್ರ ಆ ವಿಶ್ವದ ಶಾಂತಿಯ ಕಡೆಗೆ ನಾವು ಹೋಗಕ್ಕೆ ಸಾಧ್ಯ ಆಗುತ್ತೆ. ಅವರ ಅದ್ಭುತವಾದ ಮುಖಾಂತರ ಇವತ್ತಿನ ಅಗತ್ಯಗಳ ಜೊತೆಗೆ ಒಂದು ವ್ಯಕ್ತಿಯ ಪರಿಪಕ್ವವಾದ ಮನಸ್ಸಿನ ದಾರ್ಶನಿಕವಾಗಿ ಜೀವನವನ್ನು ನೋಡುವಂತಹ ಹಂತದಲ್ಲಿ ಸುಂದರವಾದಂತಹ ಪದ್ಯಗಳಿವೆ. ಎಷ್ಟೋ ಸರ್ತಿ ಅಜ್ಜ ಮೊಮ್ಮಕ್ಕಳು, ಅಜ್ಜಿ ಮೊಮ್ಮಕ್ಕಳ ಜೊತೆಗಿನ ಆಟ ಪಾಠಗಳ ಕವಿತೆಗಳನ್ನು ಅನೇಕ ಕವಿಗಳು ಬರೆದಿದ್ದಾರೆ. ಆದ್ರೆ ಅವುಗಳನ್ನು ಹೀಗೆ ಕಟ್ಟಿಯವರ ಹಾಗೂ ಅಪೂರ್ವವಾದಂತಹ ಸುಂದರವಾದ ಚಿತ್ರಣವನ್ನು ಮಾಡಿಕೊಟ್ಟಂತಹ ಕವನ ಸಂಕಲನ ನನ್ನದಂತೂ ಕಣ್ಣಿಗೆ ಬಿದ್ದಿಲ್ಲ. ಬೇರೆಯವರ ಆ ವಾತ್ಸಲ್ಯ ಗೀತೆಗಳನ್ನು ಹೊರತುಪಡಿಸಿದ್ರೆ ಕಟ್ಟಿಯವರ ಈ ಒಂದು ಬೇರೆ ಅತ್ಯಂತ ಸೊಗಸಾದ ಅಪೂರ್ವವಾದಂತಹ ಕಾವ್ಯಾಂತಿಕೆಯ ಅದ್ಭುತವಾದಂತಹ ಒಂದು ರಾಷ್ಟ್ರೀಯತೆಯ ತಾತ್ವಿಕತೆಯ ಚಿಂತನೆಯನ್ನು ಅವರ ಎಲ್ಲ ಕವನ ಸಂಕಲನಗಳ ಬಗೆಗೂ ಪ್ರತ್ಯೇಕವಾಗಿ ಖಂಡಿತವಾಗಿ ಮಾತಾಡಬಹುದು. ಅವರ ಕೆಲವೇ ಗಂಟೆ ಮಾತಾಡಬಹುದು ಇಷ್ಟೇವೆ. ಆದರೆ ಕಷ್ಟ ಆಗ್ತಲ್ಲ. ಆದ್ರೆ ಕವಿತೆ ಅನ್ನುವುದು ವಸ್ತುವಿನ ದೃಷ್ಟಿಯಲ್ಲಿರ್ಬೋದು ಅಥವಾ ಅದರ ಅಧಿಕೃತ ದೃಷ್ಟಿಯಲ್ಲಿರ್ಬೋದು ಅಥವಾ ಇವತ್ತಿನ ಕಾವ್ಯ ಕ್ಷೇತ್ರದ ವಿಶಿಷ್ಟವಾದ ರೂಪಗಳನ್ನು ಒಳಗೊಂಡಿರುವ ಕಾರಣಕ್ಕೆ ಕನ್ನಡ ಕೃತಿಯವರು ಅನೇಕ ಶ್ರೇಷ್ಠ ಕವಿತೆಗಳು ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅವರ ಕಾವ್ಯ ಯಾವದ ಬೆಳವಣಿಗೆಯ ಹಂತಗಳು ಅಪೂರ್ವವಾಗಿ ಕಾಣುತ್ತೆ. ಸಾಮಾಜಿಕ ರಾಜಕೀಯ ವಿಮರ್ಶೆ, ಸಂಘರ್ಷ, ಸಹಬಾಳ್ವೆಯ ರೋಚಕವಾದ ಅನೇಕ ಕೃತ್ಯಗಳಿದೆ. ಭಾಷೆಯ ಸೊಗಸು, ರೂಪಕ, ಪ್ರತಿಭೆ, ಸಂಯುಕ್ತಗಳು ಸುಂದರವಾದಂತಹ ಮತ ಅವರ ಉತ್ತರ ಕರ್ನಾಟಕ ರಾಷ್ಟ್ರೀಯ ವೈಶಿಷ್ಟ್ಯತೆ, ಜಾನಪದ ಲಯಗಳು ಮತ್ತೆ ಈ ಒಂದು ವಿಶಿಷ್ಟವಾದಂತಹ ಸಾಹಿತ್ಯದ ಓದು, ಇಂಗ್ಲಿಷ್ ಸಾಹಿತ್ಯದ ಓದು, ಕನ್ನಡ ಪರಂಪರೆಯ ತಿಳಿವು ಎಲ್ಲವೂ ಸೇರಿ ಅವರ ಕಾವ್ಯಾಭಿವ್ಯಕ್ತಿಯಲ್ಲಿ ಒಂದು ಘನತೆಯನ್ನ, ಒಂದು ಗೌರವವನ್ನು, ಒಂದು ಶ್ರೇಷ್ಠತೆಯನ್ನು, ಒಂದು ಸೂಕ್ಷ್ಮತೆಯನ್ನು ಹೊಂದಿರೋದ್ರಿಂದ ಅವರ ಈ 6 ಕವಿತೆಗಳು ನನ್ನ ಮಟ್ಟಿಗೆ ಅಪೂರ್ವವಾದಂತಹ ಕವಿಯೊಬ್ಬನ ಗೀತೆಗಳನ್ನ ಜಗತ್ತಿಗೆ ಕೊಟ್ಟಿದೆ. ಬರೀ ಸಾಹಿತ್ಯ ಅಭಿವ್ಯಕ್ತಿ ಆಗಿಲ್ಲ, ಈ ಲೋಕದ ಬದುಕಿನ ಆ ಒಳ ಮಿಡಿತಗಳ ಅಭಿವ್ಯಕ್ತಿ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಅವರ ಸಾಹಿತ್ಯಗಳನ್ನ ಪರಿಚಯ ಮಾಡಿಕೊಂಡು